ಮಾಡಾಕೈತ್ಯಾಳ. ಹೌದು, ಯಾಕಂದ್ರೆ ಜಗತ್ತೆಲ್ಲ ಆಗ್ಬೇಕಾದ್ರೆ ಬೆಳಕು ಬೆಳಬೇಕಾದ್ರೆ ಇವ್ರು ರವಂದ ಬಿದ್ದೈತತ್ತ ಬೆಳಕು. ನಮ್ಮ ಅಪ್ಪಂದೇನು ಕಾರಣಿಲ್ಲ ಅಂತ ಹೇಳಿ ಹೋಗ್ಯಾಳ ಹೆಣ್ಮಗಳು. ಜಾತ್ರೆ ಯಾರ್ದು ನಡೆದೈತಿ ಇಲ್ಲಿ? ಅಲ್ಲ ಅವಿದ್ಯಾ ನೀವು ಒಂದ ತರಕ ಮಾಡಕೋ. ಹಾ, ಯಾರ ಜಾತ್ರೆಗೆ ಬಂದದಿ, ಯಾರ ಮೊಮ್ಮ ಹೊಡ್ಯಾಕೈತಿ, ಹಾ, ಎಲ್ಲಿ ಬಂದ ತೆಗದ ಮಾಡತ್ತಿ ಮೊದಲು ಅದನ್ನ ತಿಳ್ಕೊ ಮೊದಲು. ಯಾಕಂದ್ರೆ ಅಪ್ಪನ ಜಾತ್ರೆಗೆ ಬಂದ ನಿಮ್ಮ ಅವ್ವನೇನು ಕೆಲಸ ಇಲ್ಲಿ. ಇಲ್ಲ ನಿಮ್ಮ ಅವ್ವಂದು ಸುಮ್ಮ ನೈಕಾಯ್ತಿ ಐತಿ ಬಂದಂಗ ಬಡಿಯ ಬಂಗಾರ ಗಿಂಡಿ ಮಾಡ್ಬೇಕು ಹೋಗಬೇಡ. ಅದಕ್ಕೆ ಒಟ್ಟ ಅವ್ರ ಅವ್ವನಿಂದ ಆಗೈತತ್ತ. ನಿಮ್ಮ ಅಪ್ಪನೇನು ಕಾರಣಿಲ್ಲ. ಹೌದು, ಮತ್ತು ನಿಮ್ಮ ಅಪ್ಪ ಆಟ ಹೆಚ್ಚಿನ ಇತ್ತಂದ್ರೆ ನಮ್ಮ ಅವ್ವನ ಮನೆಗೆ ನಾವು ಯಾಕೆ ನೋಡಾಕ ಬಂದಾನು. ನಮ್ಮವ್ವನ ಮನೆಗೆ ನಿಮ್ಮ ಅಪ್ಪ ಬರಬಾರ್ದು, ಅಪ್ಪನ ಮನೆಗೆ ನಾ ಅವ್ವ ಬಂದೇಳ ಅಂದ್ರೆ ಹೇಳು ಅಂತ ಹೇಳಿ ಹೋಗ್ಯಾಳ. ಹೌದು, ಅದಕ್ಕೆ ನಮ್ಮ ಅಪ್ಪನ ತೇಕ ನಿಮ್ಮ ಅವ್ವಗಳು ಭಾಳ ಮಂದಿ ಬಂದಾರ ವಿದ್ಯಾಶ್ರೀ. ನಮ್ಮ ಅಪ್ಪ ಬೇಕತ್ತಳಿ ನಿಮ್ಮ ಅವ್ವಗಳು ಭಾಳ ಮಂದಿ ಬಂದಾರು. ಯಾರ್ಯಾರು ಬಂದಾರ, ಎಲ್ಲೆಲ್ಲಿ ಬಂದಾರ, ಎಟ್ಟೆಟ್ಟು ಏನೇನು ಮಾಡ್ಯಾರ ಅನ್ನುವಂಥದ್ದು ಪದ್ಧಶ್ರೀ ಹೇಳುನು ವಿದ್ಯಾಗ. ಅದಕ್ಕೆ ಯಾಕೋ ಭಾಳ ಗಡಬಡ್ಸಕ್ಕೈತಾಳು. ಭಾಳ ಗಡಬಡ್ಸಕ್ಕೆ ಹೋಗ್ಬೇಡ ವಿದ್ಯಾ. ಯಾಕಂದ್ರೆ ಓಡಾಡಿ ದನ ಕಾಯಕ್ಕೆ ಹೋಗಬೇಡ, ಏನೋ ಹೊತ್ತು ಭಾಳ ಐತಿ. ನೀವು ಓಡಾಡಿ ಸುಳ್ಳ ದನ ಕಾಯಕ್ಕೆ ಹೋಗಬೇಡ, ಓಡಾಡಿ ದನಕೊಳಕ್ಕೆ ಹೋಗಬೇಡ. ಹೌದು, ಯಾಕಂದ್ರೆ ಹೊತ್ತು ಏರೋ ಟೈಮ್ಗೆ ಏರ್ತೈತಿ, ಮುನುಗು ಟೈಮ್ಗೆ ಮುನುಗ್ತೈತಿ. ಅದಕ್ಕೆ ಸುಳ್ಳ ನೀವು ಓಡಾಡಕ್ಕೆ ಹೋಗಬೇಡ, ಓಡಾಡಿ ದನಕೋಬೇಡ, ಓಡಾಡಿ ದನಕೊಳಕ್ಕೆ ಹೋಗಬೇಡ. ಒಂದಿಟ್ಟು ಸಮಾಧ ಹಿಡಿದು ನಡೆಯುವಂಥದ್ದು ಕಲ್ಕೋ. ಓಡಾಡಕ್ಕೆ ಹೋಗಬೇಡ. ಮತ್ತು ಹಿಂದಿನ ಅವನು ಎಲ್ಲೆಲ್ಲಿ ತಂದದೆ ಅವ ಏನು ಮಾತಾಡತ್ತಾನ ಅವಾಗ ತರಕಿಲ್ಲ ಆಗೈತಿ. ಯಾಕಂದ್ರೆ ಈ ಕಡೆ ಹೆಣ್ಣು ಮಾತಾಡ್ತಾನು, ಈ ಕಡೆ ಗಂಡು ಮಾತಾಡ್ತಾನ, ಎರಡು ಕಡೆ. ಯಾಕಂದ್ರೆ ಕೇಳುದು ಅವ ಮಾಡ್ತಾನು, ಮತ್ತು ಹೊಳಿ ಹೇಳುದು ಅವ ಮಾಡಾಕೈತಾನ. ಅದಕ್ಕೆ ಅವನೇನು ಮಾಡಕ್ಕೆ ಹೋಗ್ಬೇಡ, ಅವ್ನು ಮುಂದೆ ಹಾಕಬೇಡ, ತಗದ ಬಗ್ಗೆ ಹಿರಿಯಂಗಿಲ್ಲದ. ಅವಂಗೂ ಆದ್ರೆ ಹೇಳ್ಕೊಂಡು ಬಾ ಇನ್ನೇಮಿಗೆ ಮುಂದೆ ಹೊಸ್ಕೋತ್ ಹೋಗ್ರಟ್ಟಿಗೆ ಹಿಂದೆ ಹಂಗಾಕೈತಿ. ಹುಲ್ಲ ಆಗತೈತಿ, ಹಂಗ ಮಾಡಬೇಡ, ಅವ್ನು ಮುಂದೆ ಬಿಡಬೇಡ. ಮುಂದೆ ಬಿಡು ಕರೆ ಅವಂಗ ಪಕ್ಕ ಕಲಿಸ್ಕೊಂಡು ಬಾ, ಇದನ್ನ ಮಾತಾಡತ್ ಹೇಳಿ. ಹೌದು, ಅದಕ್ಕೆ ಬೇಕಾದ್ರೆ ಅದನ್ನ ಮಾತಾಡ್ಬೇಕಾಡ, ಇದನ್ನ ಮಾತಾಡು. ಯಾರು ಮಾತಾಡಬೇಡ ಅಂತ ಹೇಳ ಅವಾಗ. ಮಾತಾಡ್ಕೊಂಡ್ ಬರ್ತಾರ ತಮ್ಮ. ಅದಕ್ಕೆ ಸಮ್ ಹಿಡಿದು ಹೋಗ್ಲಿ. ಉಪ್ಪ ನೀರ ಪತ್ತಿಗೆ ವಾದ ಹಾಗಾಗಿ ಗಾರಲ್ಲ. ಅನ್ನ ಚದುರನ ಬಿಟ್ಟ ಮೆಂಡಗ ಪರ ಹಾಸುವ ನಾರಿಯ ಗೀರ್ತಲ್ಲ, ವಿದ್ಯೆ ಕೇಳ ನಾರಿಯ ಗೀರ್ತಲ್ಲ. ಚದುರನ ಬಿಟ್ಟ ಮೆಂಡಾಗ ಪರ ಹಾಸಗಿಯ ನಾರಿಯ ಕೇಳ. ರಾಯರಿಲ್ಲದೆ ರಾಣ್ಯಾರ ಬರತಲ್ಲ, ರಾಗ ರಚನೆ ಎಲ್ಲ ಸೂತ್ರ ಇಲ್ಲದ ಅಮಂಗಲ ಮಾಡೋ ನೀನು ಮಾಡುವ ಕೇಳ ಮಾಡುವ. ದೋರ್ಗಲ್ಲ ದೇವರ ಮೂರ್ತಲ್ಲ. ಹಂಗೈತದ ದಗದ. ಯಾಕಂದ್ರ ಏನಾಗಿತ್ತವ ಕಣದಾದವ್ರು ಬಡತನ ಹಂಗೈತದ. ಇಂಥವು ಎಷ್ಟೋ ಮುರಿದು ಹೋಗ್ಯಾವ್ಕರೆ ನಾವು ಕೇಳಂಗಿಲ್ಲ. ಹೌದು, ಆಕಿ ಈಕೆ ಬಂದಾಳ ಹಿಂದಾಗಡೆ ಏನಂತ ಹೇಳಿ ಏನಂತಳಪ್ಪ ಈಗ ಒಟ್ಟನ ಅವ್ವಾರ ಆಗಿನ ಕರೆ ಮಂಗಳಸೂತ್ರ ಗುಳದಾಳಿ ಕಟ್ಕೊಂದಿಲ್ಲ ಕೊಳಾಗತ್ತ ಬಂದಾಳ. ಹೌದು, ನೋಡು ಹೆಂಗ ತಂದಾಳ. ಅವ್ವ ಮಾತ್ರ ಆಗ್ಯಾಳಂತ, ಆಗ್ಯಾಳ ಅವ್ವ ಮಾತ್ರ ಆಗ್ಯಾಳಂತ ಕರೆ ಗಾಂಡಿಲ್ಲ. ಒಟ್ಟ ಗಂಡನ ತೆಕ್ ನಾ ಹೋಗಿಲ್ಲ ತಗೊಂದಾಳ. ಹೌದು, ನಿನಗಾಲ ವಿದ್ಯೆ ನಿಮ್ಮ ಆಯಸ್ಸುದಿಕ್ಕಿಗೆ ಆಗಂಗಿಲ್ಲ. ನಿನಗಾಲ ನಿಮ್ಮ ಆಯ ಕೈಲೇ ನೀಗಂಗಿಲ್ಲ.
ಅಪ್ಪನ ತೆಕ್ಕ ಬಂದ ಮೇಲೆ ನೀ ತಾಯಿ ಮಾಯಿ ಆಯಿ ಮೊಮ್ಮಾಯಿ ಆಗೈದತ್ತ ನಾನು ನಿನ್ನೆ ಆದ್ರೂ ಹೇಳ್ಕೋತ ಬಂದ ನನಗೆ. ಹೌದು. ಮತ್ತು ಅಪ್ಪನ ಹಿಡ್ಕೊಂಡ ನಡಿ, ಅಪ್ಪನ ಹಿಡ್ಕೊಂಡು ನಡಿದೆ ಅಂದ್ರೆ ನಿನಗೆ ಸದ್ಗತಿ ಐತಿ, ಮುಕ್ತಿ ಐತಿ, ನಿನಗೆ ಸ್ವರ್ಗ ಐತಿ, ಎಲ್ಲ ದಾರಿ ನಿನಗೆ ಸಿಗ್ತೈತಿ ಅಂತ ಹೇಳ್ಕೊತ ನಾ ಬಂದಾನಿ. ಏ ಒಟ್ಟ ನಮ್ಮ ಅಪ್ಪ ಕೊಳೆ ಮೇಲೆ ಅಂತೇಳಿ ಈಗ ವಾದ ಮಾಡಕ್ ಐತ್ಯಾಳ. ಹೌದಾ? ಅದಕ್ಕೆ ಏನಂತ ಕೇಳ್ತಾಳ ಮಾಸ್ತರ, ಏ ನಿಮ್ಮಪ್ಪ ಅಂದ್ರೆ ಎಂಥವದಾನ, ಯಾಕಂದ್ರೆ ಕೈಲಿನಾಗಿರುವಂತ ಇವು ದೇವರಲ್ಲ ಅಂತ ಹೇಳ್ತಾಳ ಆಕಿ ವಿದ್ಯಾಶ್ರೀ. ದೇವರಲ್ಲ ಮತ್ತೆ ದೇವರಲ್ಲ ಅಂತ ಹೇಳ್ತಿ. ನಮ್ಮ ದಾವದ ಮಲಿಕಿಗೆ ನೀ ಕೈ ಮುಗಿಬೇಕಾದ್ರೆ ಎದರ ಸಂಬಂಧ ಹೋಗಿ ಕೈ ಮುಗಿತೀಯ ವಿದ್ಯಾ? ಮತ್ತ ಅವ ಒಬ್ಬ ಕಲ್ಲದಲ್ಲ. ಈಗ ದೈವದವ್ರೆ ನೀವು ದೇವ್ರ ಅದಾರ ತೇಳಿ ಜಾತ್ರೆ ಮಾಡತ್ತರೋ ಏನ್ ಇಲ್ಲ ತೇಳಿ ಜಾತ್ರೆ ಮಾಡತ್ತರೋ? ಮತ್ತೀಗೇನು ಹುಚ್ಚಿಡದೈತಮ್ಮ, ಧಾರವಾಡಕ್ಕೆ ಹೋಗ್ಬೇಕಾಗೈತಿ ಈಕಿನ. ಗುಳಿಗೆ ಮುಗದಾವ ತಮ್ಮ. ಗುಳಿಗೆ ಮುಗದಾವ, ಅದಕ್ಕೆ ತಲೆಗೆ ಏನು ಬರ್ತೈತಿ ಅದನ್ನ ಮಾತಾಡಕೈತ್ಯಾಳ. ಬಾಯಿಗೆ ಬಂದ ಬಕಾಸ ಹಂಗೇನು ಮಾಡಬೇಡ ವಿದ್ಯಾ, ನಿನ್ನ ಶಾನೆ ಅಂತೇಳಿ ಕರೆಸಾರ ಹುಚ್ಚಿಗತ್ಲೆ ಮಾಡಬೇಡ. ಅದಕ್ಕೆ ದೇವರು ಯದಾನು ಕರೆ ಹೆಂಗದಾನಂತ ಇವತ್ತು ನಾವು ದೇವರಿಗೆ ನಶಿಕಿನಾಗ ಎದ್ದು ಹೋಗಿ ಅವನ ಜಳಕ ಮಾಡಿಸಿದಾಗ ಜಳಕ ಮಾಡ್ತಾನತ್ತ, ಅರಿವಿ ಹಾಕಿದಾಗ ಅರಿವಿ ಹಾಕೋತಾನತ್ತ, ಹೂವ ಮುಡಿಸಿದಾಗ ಹೂವ ತಗೋತಾನತ್ತ, ನೈವೇದ್ಯ ಮಾಡಿದಾಗ ನೈವೇದ್ಯ ಮಾಡಿಸ್ಕೋತಾನು. ಎಂತಾವ ಹೆಂಗ ದೇವರು ನಿನಗೆ ವರ ಕೊಡ್ತಾನು ಅಂತ ನೀ ಹೇಳ್ತೀವಿ ವಿದ್ಯಾಶ್ರೀ ಕೇಳಾಕೈತ್ಯಾಳ. ಹೌದು. ಇವ ಎಂತವದಾನ, ಯಾಕಂದ್ರ ಪರಮಾತ್ಮನ ನೋಡ್ತೀಯ, ಅರಿವಿ ಕೊಡ್ತಾನಂತ ತಿಳಿತೀಯ. ಅವ ಒಂದ ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನ, ಬಂಗಾರ ಬೆಳೆ ಕೊಡ್ತಾನಂತ ತಿಳಿತೀಯ. ಒಂದ ಕೊಳಾಗ ಹವ ಹಾಕೊಂಡಾನ. ಹೌದು. ಮತ್ತ ನಿನ್ನ ಪರಮಾತ್ಮ ಏನು ಕೊಡ್ತಾನೋ ಅಂತ ನೀ ಕೇಳ್ತೀವಿ ವಿದ್ಯಾ. ಏ ಮೊದಲ ಅವ್ ನಿನ್ನ ಕಡೆ ಹೊಳಿ ಬೇಡಬೇಕಾದ್ರೆ ಮೊದಲ ಅವ್ ಕೊಡ್ತಿರ್ಕಿಲ್ಲ ವಿದ್ಯಾಶ್ರೀ ನಿನಗೆ. ಹೌದು. ಹೊಳೆ ಬೇಡಬೇಕಾದ್ರೆ ಮೊದಲ ಕೊಡ್ತಿರ್ಕಿಲ್ಲ. ಆದ್ರೆ ಒಂದು ಮಾತು ಹೇಳಕತ್ಯಾಳ. ಏನಪ್ಪ? ಯಾಕಂದ್ರ ಪಾರ್ವತಿ ಪರಮೇಶ್ವರ ಕೂಡಿ ಏನು ಮಾಡಿರತ್ತ? ಏನು ಮಾಡಿರ? ಪಗಡಿ ಆಟ ಚಾಲು ಮಾಡಿರತ್ತ. ಎಲ್ಲಿ ಮಾಡ್ರಿ? ಆಮೇಲೆ ಈಗ ಮಶೀಬನಾಳ ವಿದ್ಯಾ ನೋಡಕ್ ಹೋಗಿಳತ್ತ ಅಲ್ಲಿ. ಇದು ಯಾವ ಪುರಾಣದಾಗ ಐತಮ್ಮ? ಈಗ ಹೊಸವಾಗಿ ಸೃಷ್ಟಿ ಮಾಡ್ಕೊಂಡು ಬಂದಾಳ, ಅದಕ್ಕೆ ಹೇಳಿಲ್ಲ ಇದಕ್ಕೆ ಮಶೀಬನಾಳ ಪಗಡಿ ಆಡುವಾಗ ಈಗ ಹೋಗಿಳತ್ತ ನೋಡಾಕ ಅಲ್ಲಿ. ನೋಡಾಕ್ ಹೋಗಿಳತ್ತ, ಹೋಗಿ ಮುಂದೆ ಕೂತಳತ್ತ. ಅವ್ರ ಪಗಡಿ ಆಟ ಚಾಲು ಮಾಡಿರತ್ತ. ಏ ಪರಮಾತ್ಮ ನೀ ಸೋಲ್ತಿ ಬ್ಯಾಡ ಅಂದಳತ್ತ ಪಾರ್ವತಿ. ನೀ ಸೋಲ್ತಿ ಬ್ಯಾಡ ಅಂದಳತ್ತ. ಏ ನಾ ಸೋತ್ರ ಸೋಲ್ವಲ್ಲ ಕರೆ ಆಡವ ಅಂದತ್ತ ಅವ ಪರಮಾತ್ಮ. ಆಡಿ ಮೊದಲು ಏನ್ ಮಾಡಿದತ್ತ? ಮೊದಲು ತ್ರಿಶೂಲ ಸೋತಂತ. ಅಂತ ಹಿಂದಾಗಡೆ ಏನು ಸೋತಂತ? ಡಮರುಗ ಸೋತತ್ತ. ಮತ್ತೇನು ಮಾಡಿದತ್ತ? ಕೊಳಗಿನ ಹಾವಾನು ಸೋತತ್ತ. ಹೌದು. ಮತ್ತ ಅರ್ಧ ಶರೀರ ಸೋತಾನು ಅಂತ ಈಕಿ ಮಶೀಬನಾಳ ವಿದ್ಯೆ ಹೇಳಕೈತ್ಯಾಳ. ಮತ್ ಎಲ್ಲ ನೀನು ಪಾರ್ವತಿಗೆ ಸೋತಾನತ್ತ ನೀ ಹೇಳ್ತಿ. ಈಗ ನಮ್ಮ ಪರಮಾತ್ಮನ ನಾವು ನೋಡ್ಬೇಕಾದ್ರೆ ಅವನ ಕೈಯಾಗ ಸ್ವತಃ ಎಲ್ಲ ಕಾಣ್ತಾವಲ್ಲ ಈಗ. ಹೌದು. ಮತ್ತ ಅವ್ ನೋಡಕ್ ಕಾಣಬಾರ್ದಾಗಿತ್ತು. ನಿಮ್ಮ ಅವ್ವಾಗ ಸೋತಾನ ಅಂದ ಬಳಕ ನಮ್ಮ ಅಪ್ಪನ ತೆಕ್ಕ ವಸ್ತು ಇರಬಾರ್ದಾಗಿತ್ತಲ್ಲ, ನೀನು ತೆಕ್ಕಿರ್ಬೇಕಲ್ಲ. ಯಾಕಂದ್ರೆ ನೀನು ತೆಕ್ಕಿರ್ಬೇಕಾಗಿತ್ತು. ಕೊಳಾಗ ಹಾವು ಇರಬಾರ್ದಾಗಿತ್ತು, ಕೈಯಾಗ ತ್ರಿಶೂಲ ಇರಬಾರ್ದಾಗಿತ್ತು. ಮತ್ ಎಲ್ಲ ಇರ್ಬೇಕಾದ್ರ ನೀ ಹೇಳೋ ಮಾತು ಸುಳ್ಳೈತೆ ಅನ್ನುವಂಗ ಆತ್ಲ ವಿದ್ಯೆ ಇಲ್ಲಿ ಮಾತಿನ ಮೇಲೆ. ಹೌದಾ? ಏ ಸುಳ್ಳು ಹೇಳೋದು ಕಲಿಬೇಡ. ಸುಳ್ಳು ಹೇಳಿದಂದ್ರ ಸುಟ್ಕೊಂಡು ಹೊಕ್ಕಿ ವಿದ್ಯಾ. ಕರೆ ಹೇಳಿದಂದ್ರ ಮುಂದೆ ಸಾಕ್ತೈತಿ, ಸುಳ್ಳು ಹೇಳಕ್ ಹೋಗಬೇಡ. ಹೌದು. ಅದಕ್ಕ ನಿನ್ನ ದೇವರ ಅಂದ್ರ ಕಲ್ಲಾಗಿ ಹೆಂಗಿರ್ತಾನ ದೇವರ ಆತ ಕೇಳಾಕೈತ್ಯಾಳ. ಹೌದು. ಕಲ್ಲಾಗಿ ಹೆಂಗ ದೇವ್ರ ಇರ್ತಾನಂದ್ರ ಹೆಂಗಿರ್ತಾನು? ಯಾಕಂದ್ರ ದೇವರು ಹೇಳಿದಂತ ಯಾರಿಗೆ ಈ ಕಲ್ಲು. ಯಾಕಂದ್ರ ನಾವು ದೇವ್ರಿಗೆ ಹೋಗ್ಬೇಕಾದ್ರ 5 ಸ್ಥಳ ಮಾಡಿರ್ತೀವಿ ಈಗ ಮಾಸ್ತರ್. ಎಲ್ಲಿ ಗುಡಿಯಾಗಿನ ಗುಡಿಯಾಗಿನ ದೇವ್ರಿಗೆ ಹೋಗಿ ನಾವು ನಮಸ್ಕಾರ ಮಾಡ್ಬೇಕಾದ್ರ 5 ಮೆಟ್ಲ ಮಾಡಿರ್ತು. ಗುಡಿಗೆ ಒಳಗೆ ಹೋಗ್ಬೇಕಾದ್ರ ಅವಾಗ 5 ಕಲ್ಲಿಗೆ ಏನ ಕೇಳ್ತತ್ತ? ಗುಡಿಯಾಗಿನ ಗುಡಿಯಾಗಿನ ದೇವ್ರನ್ನ ಕೇಳ್ತತ್ತ. ಈ ಕಟ್ಟಿ ಕಲ್ಲು ಕೇಳ್ತಿತ್ತ. ಏನಂತ? ಯಾಕೋ ಭಗವಂತ, ನಾನು ಒಂದು ಕಲ್ಲ ಅದಾನಿ, ನೀನು ಒಂದು ಕಲ್ಲ ಅದಿ. ಆದ್ರೆ ಎಲ್ಲರೂ ಹೋಗಿ ನಿನಗೆ ನೈವೇದ್ಯ ಮಾಡ್ತಾರು, ಹೂ ಹಾರಿಸ್ತಾರು. ಬೇಡಿದಂತ ಭಕ್ತರು ನಿನ್ನ ತೇಕ ಬಂದ ನಿನಗೆ ಎಲ್ಲಾರು ನಮಸ್ಕಾರ ಮಾಡ್ತಾರು. ನೀನು ಒಂದು ಕಲ್ಲ ಅದಿ, ನಾನು ಒಂದು ಕಲ್ಲ ಅದನಿ. ನನಗೆ ಯಾಕೆ ನಮಸ್ಕಾರ ಮಾಡಂಗಿಲ್ಲ, ನಿನಗೆ ಯಾಕೆ ನಮಸ್ಕಾರ ಮಾಡ್ತಾರು? ಯಾಕೆ ಎಲ್ಲಾರು ಒದ್ದು ಹೋಗ್ತಾರು ಅಂತ ಕೇಳ್ತದ ಪೆಂಟನಿಕ್ಕಿ ಕಲ್ಲು.
ಕೇಳಾಕತ್ತೆ ಅಂಟ್ಲಿ ಅದ ಕಲ್ಲು ಹೇಳ್ತತ ಏ ತಮ್ಮ ನಾನು ಕಲ್ಲದಾನಿ ನೀನು ಕಲ್ಲದಿ ಕರೆ ನಾ ದೇವ್ರಾಗಬೇಕಾದ್ರೆ ಹಂಗಾಗಿಲ್ಲೋ ಅಂದತ್ತವ್ ಕಲ್ಲಿಗೆ ಹೇಳ್ದತ್ತ ಪೆಂಟಿನ್ಕೆ ಕಲ್ಲಿಗೆ ನನಗೆ ಎಲ್ಲಾರು ನಮಸ್ಕಾರ ಮಾಡ್ಬೇಕಾದ್ರ ನಾ ವಾಟ್ರ ತಿಮ್ಮನ ಕೈಯಾಗ ಸಿಕ್ಕನೆ ಅಂದತ್ತವ್ ದೇವ್ರ ಹಂಗ ಆ ಕಲ್ಲು ಏನು ಮೂರ್ತಿ ಆಗೈತಲ್ಲ ಆ ಮೂರ್ತಿ ಹೇಳ್ತದ ಪೆಂಟನಿಕೆ ಕಲ್ಲಿಗೆ ನಾವು ವಾಟ್ರ ತಿಮ್ಮನ ಕೈಯಾಗ ಸಿಕ್ಕನಿ ಅವ ಹೆಂಗ ಸುತ್ತಿಗೆ ಚಾನ ಹಾಕಿ ನಾನು ಹೊಳ್ಯಾಡಿಸಿ ಬಿಡದ ನೋಡು ಹಂಗ ಅವ ಹೆಂಗ ಹೊಳ್ಯಾಡಿಸ್ಯಾನ ಹಂಗ ಕಟ್ಸ್ಕೊಂಡನಿ ಅದಕ್ಕೆ ನಾ ಗರ್ಭಗುಡಿಯಾಗ ದೇವರಾಗಿ ಕೂತನಿ ನೀನ ವಾಟ್ರ ತಿಮ್ಮನ ಕೈಯಾಗ ಸಿಕ್ಕಿಲ್ಲ ಅದಕ್ಕೆ ನೀನು ಎಲ್ಲಾರು ವಾದ ಹೋಗಾರು ಅಂತ ಹೇಳ್ತದ ದೇವ್ರು ಹೌದು ಇದು ಹೆಂಗಾಗೈತಿ ಪರಿಸ್ಥಿತಿ ಹಂಗ ಈ ಮಶಿಬಡ ವಿದ್ಯಾನಗತ್ಲೆ ಆಗೈತಿ ಅದರದು ಪರಿಸ್ಥಿತಿ ಹೌದು ಒಡಾವ ದೇವರ ಇಸ್ಕೊಳ್ಳವ ದೇವರ ಸಾಕವ ದೇವರ ಬದಕಸವ ದೇವರ ನಿನಗೆ ವರ ಕೊಡವ ಅವ ಹಿಂದೆ ಕಸ್ಕೊಳ್ಳವ ಅವದನು ಅದನ್ನ ಎಲ್ಲ ಬಿಟ್ಟು ನಾನು ಅನ್ನಬೇಡತ್ತೆ ಹೇಳಂತ ವಿದ್ಯೆ ಏನ್ ಮಾಡಕತ್ತಳು ಏನ್ ಮಾಡ್ತಾಳ ನಮ್ಮ ಅವ್ವನದಿಂದ ಎಲ್ಲ ಆಗೈತಿ ನಿಮ್ಮ ಅಪ್ಪನದಿಂದ ಏನೂ ಆಗಿಲ್ಲ ಅಂತ ಹೇಳಕೈತಿ ಹೇಳ ಈಗೇನು ಹೇಳ್ತಾಳ ಅದಕ್ಕೆ ದೇವರ ಬೋರ್ಗಲ್ಲ ದೇವರ ಮೂರ್ತಿ ಅಲ್ಲ ಅಂತ ಹೇಳಕೈತಾರ ನಮ್ಮ ಕವಿಗಳು ಏನಂತ ಹೇಳ್ತಾರೋ ಬೋರ್ಗಲ್ಲ ಬೋರ್ಗಲ್ಲ ದೇವರ ಮೂರ್ತಿ ಅಲ್ಲ ರಾಗ ರಚನೆ ಇಲ್ಲದ ವ್ಯರ್ಥ ಅಲ್ಲ ದೇವರಿಲ್ಲ ಅಂತ ಬಾಯಿ ಮಾಡಬೇಡ ದೇವರ ದಾಟಿಲ್ಲ ದೇವರಿಲ್ಲ ಅಂತ ಬಾಯಿ ಮಾಡಬೇಡ ದೇವರ ದಾಟಿಲ್ಲ ಇಂಗ್ಲೇಶ್ವರ ಈಶಾನ ಬರತಲ್ಲ ಶಿರಸವಸ ಸೇವಕ ಸರತ್ಯಾಲ ಕಾಶಿಂ ಲಾಲ್ ಸಹನ ಕವಿತತ್ವ ಕಥ ಕೇಳಿ ಶಾಶ್ವತ ಅರ್ಥಲ್ಲ ಕಾಶಿಂ ಲಾಲ್ ಸಹನ ಕವಿತತ್ವ ಕಥ ಕೇಳಿ ಶಾಶ್ವತ ಅರ್ಥಲ್ಲ ಅದಕ್ಕೆ ಪದ ಏನ ತಾಡಕೈತಾಳ ವಿದ್ಯಾಶ್ರೀ ದೇವರಂತ ಬಾಯಿ ಮಾಡ್ತೀರಿ ಎಲ್ಲಿದ ನಿನ್ನ ದೇವ್ರು ಯಾವ ಬಾಡ್ಯಾನ ಮಗ ಹಾಡುವನ ಅವನಿಗೆ ಹೇಳು ಅವ್ರ ತಾಯಿ ತಂದಿ ಹೆಸರ ಹೇಳಾಕೈತಾಳು ಕೇಳಾಕೈತಾಳು ಹೌದು ನಿನ್ನ ಪರಮಾತ್ಮ ಅಂದ್ರೆ ಹೆಂಗದಾನ ಎಂತವದಾನ ಅವಾಗ ತಾಯಿ ಯಾರದಾರ ಹೌದು ತಂದೆ ಯಾರದಾರ ಬಂದ್ ಯಾರದಾರ ಮತ್ತ ಬಳಗ ಯಾರದಾರ ಎಲ್ಲ ಕೇಳ್ತಾಳೆ ಹೆಣ್ಮಗಳು ಕೇಳಾಕೈತಾಳು ಹೆಂಗದಾನ ಪರಮಾತ್ಮ ನಿನ್ನ ಪರಮಾತ್ಮ ಅಂದ್ರೆ ಎಂಥವದಾನ ಯಾಕಂದ್ರೆ ಇವತ್ತು ನನಗೆ ಲಕ್ಷ್ಮಣ ಅಂತ ಕರಿಬೇಕಾದ್ರ ಹಿಂದ ನಿಮ್ಮ ಅಪ್ಪನಿಂದ ನೀ ಬಂದದಿ ನಿಮ್ಮ ಅಪ್ಪ ಬರ್ಬೇಕಾದ್ರೆ ನಿಮ್ಮ ಅಜ್ಜನಿಂದ ಬಂದಾನ ನಿಮ್ಮ ಅಜ್ಜ ಬರ್ಬೇಕಾದ್ರೆ ನಿಮ್ಮ ಮುತ್ತಾಚದಿಂದ ಬಂದಾನ ಹಿಂಗ ನೀ ಪರಪರೆಯಿಂದ ನೀ ಹುಟ್ಟಿ ಬರ್ಬೇಕಾದ್ರ ಹೌದು ದೇವರ ತಾಯಿ ತಂದೆ ಯಾರದಾರ ಅವ ಹೆಂಗ ಹುಟ್ಟಿ ಬಂದಾನ ಅವಾಗ ಕೈ ಆ ಕಡೆ ಐತಿ ಕಾಲ ಕಡೆ ಐತಿ ಮಾರ ಕಡೆ ಐತಿ ಮೂಗಿ ಆ ಕಡೆ ಐತಿ ಅವ ಎಲ್ಲಿ ಇರ್ತಾನ ಎಂತವ ಅದಾನು ಅಂತ ಏಕ ವಚನದಿಂದ ಕೇಳಾಕೈತಾಳ ವಿದ್ಯಾಶ್ರೀ ಹೌದು ಯಾಕಂದ್ರ ತಾಯಿ ತಂದಿದ ನೀ ಕೇಳ್ತಿ ಅಂದ ಬಳಕ ನನ್ನ ಪರಮಾತ್ಮಗ ಯಾರ್ಯಾರಿಲ್ಲ ಯಾರಿಲ್ಲ ನನ್ನ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ರಸೆ ಇಲ್ಲ ನೀರಾಡಿಕ್ಕಿಲ್ಲ ಹೆಂಗದ ನನ್ನ ಪರಮಾತ್ಮ ಯಾಕಂದ್ರೆ ನಿರಕಾರ ನಿರ್ವೈಲ ವರ್ಷು ಅಸ್ತು ಅಂತ ನನ್ನ ಪರಮಾತ್ಮ ಅದಾನು ನನ್ನ ಪರಮಾತ್ಮಗ ತಾಯಿಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತ್ರಸೆ ಇಲ್ಲ ನಿಂತಿಲ್ಲ ನೀರಾಡಿಕ್ಕಿಲ್ಲ ಯಾಕಂದ್ರೆ ಗಾಳಿಗೆ ಹಾರಿಸ್ತಾನಂದ್ರ ಹಾರವಲ್ಲ ಬೆಂಕ್ಯಾಗ ಹೋಗಿತಾನಂದ್ರ ಸುಡಾವಲ್ಲ ನೀರಿನ್ಯಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ ವಿದ್ಯಾ ನಿನ್ನ ಕೈಯಾಗಿ ಒತ್ತಿ ಹಿಡಿತಾನಂದ್ರ ಸಿಗಾವಲ್ಲ
ಸಿಗಬಾರದು ಅಂತವಲ್ಲ ನಾವು ಪರಮಾತ್ಮ. ಪರವಸ್ತು ನನ್ನ ಭಗವಂತದಾನು. ಅಂತವ್ರಿಗೆ ಏನು ಕೇಳ್ತಾ? ತಾಯಿ ತಂದೆನ ಕೇಳ್ತಾಳೆ. ತಾಯಿ ತಂದೆನ ಕೇಳ್ತಿ. ಅವಂಗ ಪರಮಾತ್ಮಗ ತಾಯೆಲ್ಲ ತಂದಿಲ್ಲ, ಏನಿಲ್ಲ ಏನು ಇಲ್ದಾಗ ನಿರಾಕಾರ ನಿರವೈಲ ವಸ್ತು ಅದ ನಾವು ನನ್ನ ಪರಮಾತ್ಮ. ಹುಡುಗಿ ನಿನ್ನಲ್ಲಿ ಹಣ ನೀ ನೋಡಿಲ್ಲ, ಎಲ್ಲಿ ಹುಡುಗಿದಾರಿಲ್ಲ, ಎಲ್ಲೆಲ್ಲಿಯೂ ಇಲ್ಲ. ಇದನ್ನ ನಾ ಹೇಳೋಕೆತ್ರ ಮೊದಲ ಅವನು ಸುರಕಾರನ ಹೇಳಿ ಹೋಗ್ಯಾನಿದೆ ಈಗ. ಹೌದು, ಅದಕ್ಕೆ ನಿನಗೆ ಹೇಳ್ತಾನ ಏನತ್ತ, ತಲೆಯ ಜಾಗ ಮಾಡಿ ಕಾಲ ಮ್ಯಾಲ ಮಾಡಿ ಜೋತಾಡಿದರಿಲ್ಲ. ಹೌದೌದು, ಹುಡುಗಿ ಎಲ್ಲೆಲ್ಲೂ ಇಲ್ಲ, ಸಿಗಂಗಿಲ್ಲ ಅವ. ಹುಡುಗಿ ನಿನ್ನಲ್ಲಿ ಹಣ ನೀ ನೋಡಿಲ್ಲ, ಎಲ್ಲಿ ಹುಡುಕಿದಾರಿಲ್ಲ, ಶಿವ ಎಲ್ಲೆಲ್ಲಿಯೂ ಇಲ್ಲ, ನೀ ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ನಿನಗ ಮೊದಲ ಹೇಳಿ ಹೋಗ್ಯಾನ ಏನತ್ತ, ಏನಂತ? ದೇವರತ್ತ ನೀ ದುಡ್ಕೊಂಡೆ ಅಂದ್ರೆ ನಿನಗೆ ಸಿಗತಾನ ವಿದ್ಯಾಶ್ರೀ. ಹೌದು, ದೇವ್ರ ಇಲ್ಲತ್ತ ನೀ ದುಡದೆ ಅಂದ್ರೆ ನಿನಗೆ ಅವ ಎಂದೂ ಸಿಗಂಗಿಲ್ಲ ಅಂತ ಹೇಳಿ ಹೋಗ್ಯಾನ. ಹಾ, ಯಾಕಂದ್ರೆ ಪರಮಾತ್ಮ ನಿನ್ನಲ್ಲಿ ಅದಾನ, ನೀ ತಿಳ್ಕೊಂಡಿಲ್ಲ, ನಿನಗೆ ಅರಿವಿಲ್ಲ, ಅರಿವು ಅನ್ನುವಂಥದ್ದು ನಿನಗೆ ಮೂಡಿಲ್ಲ. ಅದಕ್ಕೆ ನಿನಗೆ ದೇವ್ರು ಎಲ್ಲಿದಾನು ಅಂತ ನೀ ಕೇಳ್ತಿ. ಆದ್ರೆ ದೇವ್ರು ಹುಡುಕಾಡಿದವರು ಬಹಳ ಮಂದಿ ಅದಾರ. ದೇವ್ರನ್ನ ಸಾಕ್ಷಾತ್ ಪಡ್ಕೊಂಡವರು ಬಹಳ ಮಂದಿ ಅದಾರ. ಯಾಕಂದ್ರೆ ದೇವ್ರನ್ನ ಹೊಲಸ್ಕೊಂಡವರು ಬಹಳ ಮಂದಿ ಅದಾರ. ನಿನ್ನ ಪರಮಾತ್ಮ ಅಂದ್ರೆ ಯಾರಿಗೇನು ಕೊಡ್ತಾನ, ಏನು ಕೊಡ್ತಾನ, ಯಾರಿಗೇನು ಕೊಟ್ಟಾನ, ಯಾರಿಗೆ ಭೇಟಿಯಾಗ್ಯಾನ ಅಂತ ಕೇಳಾಕೈತಿ ಅಂದ ಬಳಕ ನಿಮ್ಮ ಹೆಣ್ಮಕ್ಳ ಒಳಗೆ ನನ್ನ ಪರಮಾತ್ಮಗ ನಾನಾ ತರ ರೂಪದ ವಿದ್ಯಾಶ್ರೀ. ಒಂದ ತರ ರೂಪದವ್ ನನ್ನ ಭಗವಂತಿಲ್ಲ. ನಿನಗೆ ಕಷ್ಟ ಬಂದ ಟೈಮ್ ಅದಾಗ ನೀನ ಭಗವಂತ ನನ್ನ ಕಾಯವ ಅಂತ ತಿಳ್ಕೊ. ಅವಾಗ ಏನು ಮಾಡ್ತಾನು, ಯಾವ್ದಾರ ರೂಪದಿಂದ ಬಂದ ನಿನ್ನ ಕಾಯ್ತಾನು, ನಿನ್ನ ಕಾಪಾಡ್ತಾನು. ಹೌದು, ಅದಕ್ಕ ಯಾರಿಗೇನೋ ಕೊಡ್ತಾನು ಅಂತ ವಿದ್ಯಾಶ್ರೀ ಒಂದು ಸಂಶಯ ಆಗೈತಿ. ಹೌದು, ಸಂಶಯ ಆಗೈತಿ ಅಂದ ಬಳಕ ನೀನು ಸಂಶಯ ನಿರ್ವಾಹಿ ಮಾಡ್ತಾನ ತಿಳ್ಕೋ ವಿದ್ಯಾ. ಸಂಶಯ ಮಾಡ್ಕೋಬೇಡ. ಒಂದಾನೊಂದು ಟೈಮ್ದಾಗ ನಿನ್ನ ನಿಷ್ಠೆ ಮಲ್ಲಮ್ಮ ಏನ್ ಮಾಡ್ಯಾಳ, ಹೇಮರೆಡ್ಡಿ ಮಲ್ಲಮ್ಮ ಸುದಿಕ್ ಏನು ಮಾಡ್ಯಾಳ, ಏನ್ ಮಾಡ್ಯಾಳಪ್ಪ? ಹೇಮರೆಡ್ಡಿ ಮಲ್ಲಮ್ಮಗ ಬಡತನ ಬಂದ ಟೈಮ್ದಾಗ ಹೌದು ಆಕೆ ಯಾರದ ಸೇವಾ ಮಾಡ್ಯಾಳು, ಮಲ್ಲಿಕಾರ್ಜುನದ. ಮತ್ ನಮ್ಮ ಅಪ್ಪ ಒಟ್ಟ ಇಲ್ಲತ್ತ ನೀವು ವಾದ ಮಾಡ್ತೀನಿ, ನಿಮ್ಮ ಅವ್ವಾಗೇನೋ ಕೊಳಂಬಿದ್ದ ವಿದ್ಯಾ. ಹೌದು, ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನ ಸೇವಾ ಮಾಡಬಾರ್ದಾಗಿತ್ತು, ಅವನು ಭಕ್ತಿ ಮಾಡಬಾರ್ದಾಗಿತ್ತು. ಇವತ್ತು ಅವನು ಭಕ್ತಿ ಮಾಡಿದ್ರೆ ನನಗೇನು ಸಿಗಂಗಿಲ್ಲ, ನನ್ನ ಕಷ್ಟ ದೂರ ಆಗಂಗಿಲ್ಲ ಅಂತ ತಿಳ್ಕೊಂಡ ಹೌದು ನಿಮ್ಮ ಅವ್ವನ ಸೇವೆ ಮಾಡಬೇಕಾಗಿತ್ತು. ದುರ್ಗವಿದ್ದಳು, ದುರ್ಗವಿದ್ದಳು, ಕಂಟ್ಯಾಗಿನ ಕರಿಯವಿದ್ದಳು, ಮರಗವಿದ್ದಳು. ಯಾಕ ಇವ್ರೆಲ್ಲ ಏನ ಕಸ ತೆಗ್ಯಾಕದು ಹೋಗಿರ ತಂಪತ್ನ್ಯಾಗ? ಎಲ್ಲ ತಮ್ಮ ಕಬ್ಬು ಕಡಿಯಾಕ ಹೋಗಿರ. ಕಬ್ಬು ಕಡಿತಾರ ನೀವ್ರು? ಹೌದು, ಗ್ಯಾಂಗ್ ಮಾಡ್ಯಾರ. ಕಡಿದ್ರು ಕಡಿಬಹುದು ವಿದ್ಯಾ, ನೀಟದಾಳ ಕಡಿಯಾಕ ಕಡಿದ್ರು ಕಡಿಬಹುದು. ಹೌದು, ಅಲ್ಲ ನಿಮ್ಮ ಅವ್ವನ ಆಕಿ ನೆನೆಸಬೇಕಾಗಿತ್ತು. ಆಕಿನ ಹತ್ರ ಸಂಬಂಧ ನೆನೆಸಿ ನಿಮ್ಮವ್ವ ಕೊಡಕ್ಕೆಲ್ಲ ಇಸ್ಕೊಳಕ್ಕೆಲ್ಲ ಕಷ್ಟ ದೂರ ಮಾಡಕ್ಕೆಲ್ಲ ಅನ್ನೋದು ಆಕೆಗೆ ಗೊತ್ತೈತಿ. ನಿಷ್ಠೆ ಮಲ್ಲಮ್ಮಗ ಆಕೆ ಯಾರು ಭಕ್ತಿ ಮಾಡ್ಯಾಳು, ಯಾರು ನನ್ನ ಮಲ್ಲಿಕಾರ್ಜುನ ಸೇವಾ ಮಾಡಿ ಮಲ್ಲಿಕಾರ್ಜುನ ಹೊಲಸ್ಕೊಂಡ. ಹೌದು, ಏನಂತೇಳಿ ಹೊಲಸ್ಕೊಂಡಾಳು, ಏನಪ್ಪ ಭಗವಂತ ಇವತ್ತು ನನಗೆ ಕಷ್ಟ ಬಂದೈತಿ, ಇವತ್ತು ನನ್ನ ಕಷ್ಟ ಬಯಲಿ ಮಾಡಬಾರೋ ಭಗವಂತ ಮಲ್ಲಿಕಾರ್ಜುನ ಅಂತ ಹೇಳಿದಾಗ ಅವಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಹೇಳ್ತಾನೆ, ಏ ನಿಷ್ಠೆ ಮಲ್ಲಮ್ಮ, ನಿನ್ನ ಭಕ್ತಿಗೆ ನಾವು ಹೊಲದಾನೆ. ಹೌದು, ಏನು ಬೇಡ್ತಿ ಬೇಡ ಅಂದಾಗ ಅವಾಗ ಈ ಮಲ್ಲಮ್ಮ ಏನಂತ ಬೇಡ್ತಾಳ, ಮಸೀಬನಾಳ ಮಲ್ಲಮ್ಮ ಏನಂತ ಬೇಡಳು, ಯಾಕ ನೀ ಭಕ್ತಿ ಮಾಡಂಗಿಲ್ಲ, ನೀ ಬ್ಯಾಡ ಅಂತೇಳಿ ಕಳಿಸ್ಬೇಕಾಗಿತ್ತು. ಅವನ ಕಳಿಸ್ಬೇಕಾಗಿತ್ತ, ಕಳ್ಸಾಕ ಮೇಲಿಲ್ಲ. ಯಪ್ಪ ನನಗೆ ಇವತ್ತು ಬಡತನ ಬಾಳ ಬಂದೈತಿ, ಕಷ್ಟ ಬಾಳ ಬಂದೈತಿ, ಅದಕ್ಕ ಕೈ ಮುಗಿದ ಬಿದ್ದಾಳ ಆತನ ಪಾದಿಗೆ. ಹೌದು, ಮಲ್ಲಿಕಾರ್ಜುನ ಬಂದ ತಕ್ಷಣ ಕಾಲಿಗೆ ಬೀಳ್ತಾಳ ಯಾರ, ಮಲ್ಲಮ್ಮ. ಮಲ್ಲಮ್ಮ ಕೈ ಮುಗಿದ ಬಿದ್ದಾಳ ಆತನ ಪಾದಿಗೆ. ಬಡತನ ಬ್ಯಾಡ ನನ್ನ ರೆಡ್ಡಿ ಜಾತಿಗೆ ಅಂತ ಬೇಡ್ಕೊಂಡಾಳು ಇಲ್ಲೋ ನೀನ ಬಂದ ಹೇಳ. ಬೇಡ್ಕೊಂದಿಲ್ಲ ಅಂದ್ರ ಹಂಗವಾ, ಬೇಡ್ಕೊಂದಿಲ್ಲ ಅಂದ್ರೆ ಹೆಚ್ಚಾಗಿ ಹೋಗ ನೀವಿದ್ದೆ ಇವತ್ತು. ಯಾಕಂದ್ರೆ ನೀನ ಹೇಳಿದಿ ನಿನ್ನ ದೋಷ ಏನತ್ತ, ಏ ನಿಮ್ಮ ಅಪ್ಪನ ಒಂದ್ ಎಟ್ರೆ ಇತ್ತಂದ್ರೆ ಬೆಳೆಸಿ ಹೋಗತ್ ಹೇಳಿದಿ. ನಿಮ್ಮ ಅವ್ವಾಗ ಏನ ಕಡಿಮೆ ಬಿದ್ದಿತ್ತು, ನಮ್ಮ ಅಪ್ಪನ ತೇಕಾಕಿ ಬೇಡ್ರ ಬೇಡ್ಯಾಳ ಅಂತ ಹೇಳ. ಬೇಡ್ಯಾಳ ಅನ್ನುವಂಥದ್ದು ನಾವು ವಾದ ಮಾಡೇನಿ, ಬೇಡಿಲ್ಲ ನಿಷ್ಠೆ ಮಲ್ಲ ಮತ್ತೇಳಿ ನೀವು ವಾದ ಮಾಡಿ ತೋರಿಸು. ನಿಮ್ಮ ಅವ್ವನ ಹೆಚ್ಚಿಗೆ ಮಾಡ್ಕೊಂಡು ಹೋಗ, ನಾ ಏನು ಬ್ಯಾಡ ಅನ್ನಂಗಿಲ್ಲ ವಿದ್ಯಾ. ಮತ್ತೆ ಜೇರ ಕಡ್ತ ಎಲ್ಲಾರ ಬೇಡ್ಯಾಳ ತಂದೆ ಅಂದ್ರ ನಿಮ್ಮ ಅವ್ವ ಎಟ್ರಕ್ಕಿದಾಳ ಅನ್ನುವಂಥದ್ದು ನಿನಗ ತಿಳಿತೈತಿ. ಅವಾಗ ತಿಳಿದ ಮೇಲೆ ನೀ ಅಳ್ಕೋ, ಏನು ಬ್ಯಾಡ ಅಂದಿಲ್ಲ. ಏನಂದಾಳು, ನಮ್ಮ ಗಂಡ ದೇವ್ರ ನಾವು ಪೂಜೆ ಮಾಡಿದಾಗ ಪೂಜೆ ಮಾಡ್ಕೋತಾವತ್ತ, ಇವ್ರ ಹೆಣ್ಣು ದೇವ್ರು ತಾವ ಮಾಡ್ಕೋತಾವತ್ತ. ಯಾಕ ಪೂಜಾರಿಗಳದು ಹತ್ತಂಗಿಲ್ಲ ತೈ ಹೆಣ್ಣ ದೇವ್ರಿಗೆ ಎಲ್ಲಿ ತಾವ ಮಾಡ್ಕೋತಾರ ಇವ್ರು.
ನಮ್ಮ ಗಂಡ ದೇವ್ರುಗಳು ಒಂದಿಟ್ಟು ಲೇಟ್ ಆದ್ರೆ ನಡಿತೈತೆ ಅವು ಸುಮ್ಮ ಇರ್ತಾವ ಹಾ ಕರೆ ಹೆಣ್ಣುಗಳು ಹೆಣ್ಣು ದೇವ್ರುಗಳು ಗಪ್ಪಿರಂಗಿಲ್ಲ ಮಾಸ್ತರ್ ಹೌದ ಒಂದಿಟ್ಟು ಟೈಮ್ ಆತಂದ್ರೆ ಜಿಗದಾಡಕ್ ಹತ್ತಿ ಬಿಡ್ತಾವು ನನಗೆ ಯಾಕೆ ಟೈಮ್ ಮಾಡಿದೆ ಆಕಿಕೆ ಮೊದಲಿಗೆ ಏನು ಪೂಜೆ ಮಾಡ್ತಾಳ ಮಶಿವನಾಳ ವಿದ್ಯಾ ಈಗ ಜಿಗದಾಡಕ್ ಹತ್ತಿ ಬಿಡ್ತಾಳ ಹೌದ ಇನ್ನ ಯಾಕೆ ನನಗೆ ಪೂಜೆ ಮಾಡಿಲ್ಲ ತೀ ಕೇಳ್ತಾಳ ಹಂಗೇನು ಮಾಡಕ್ ಹೋಗ್ಬೇಡ ಅವಕ್ಕೆ ನಾವು ಯಾಕೆ ಅಲ್ಲಿ ಜಳಕ ಮಾಡಿಸ್ಬೇಕಾಗೈತಿ ಅವಕ್ಕೆ ಯಾಕೆ ನಾವು ಅರಿವಿ ಹಾಕಬೇಕಾಗೈತಿ ಅವಕ್ಕೆ ಯಾಕೆ ನಾವು ಹೂವು ಇಡಬೇಕಾಗೈತಿ ಅಂದ್ರ ಯಾತಕ ಮಾಡ್ಯಾರ ಜಳಕ ಆ ಭಗವಂತ ನಮಗೆ ಎಷ್ಟು ನಾವು ಸ್ವಚ್ಛ ಇಲ್ಲ ನಾವು ಬೇಡ್ಕೋತೀವಿ ನೋಡು ಅವನು ಎಷ್ಟು ಸ್ವಚ್ಛದಿಂದ ನಾವು ನಾಮಕರಣ ಮಾಡ್ತೀವಿ ನೋಡು ಅಷ್ಟ ಭಗವಂತ ಬಂದ ನಮ್ಮನ್ನ ಕಾಪಾಡ್ತಾನಂತ ತಿಳ್ಕೊಂಡ ಏನು ಮಾಡ್ಯಾರ ನಮ್ಮ ನಂಬಿಕೆ ಇಟ್ಟು ನಾವು ಅವಾಗ ದುಡಿಬೇಕಾಗೈತಿ ಅವ ಬಂದ ನಮಗೆ ಆಶೀರ್ವಾದ ಮಾಡಬೇಕಾಗೈತಿ ಹೌದು ಅವೇನು ಬಂದ ನನಗೆ ಜಳಕ ಮಾಡಿಸತ್ತ ಅವೇನು ನಿನ್ನ ಕನಿಷ್ಠನಾಗಿ ಹೇಳ್ಯಾನ ಆನಂದ ಆತ್ಮನ ಬೆಳಕ ಹೌದೌದು ತಾವ ಜೋಳಕ ಉಣಮಣಿ ಸ್ಥಳಕ್ಕ ಉಣಮಣಿ ಸ್ಥಳಕ್ಕ ಮನ ಜಳಕ ಆದ ಮ್ಯಾಲ ಕೊಳಕ ದೇಹಕ್ಕ ಜಳಕ ಯಾಕ ಹೌದು ಕೇಳ್ತಾರ ಮನಾನ ಜಳಕ ಆಗೈತಿ ನಿನ್ನ ದೇಹಕ್ಕ ಜಳಕ ಮಾಡ್ರಿ ಕೇಳ್ತಾರ ವಿದ್ಯಾಶ್ರೀ ಏನಂತ ಮನ ಜಳಕ ಆದ ಮ್ಯಾಲ ಮನ ಅನ್ನುವಂಥದ ಜಳಕ ಮಾಡಸ ಹೌದು ಈ ಕೊಳಕ ದೇಹಕ್ಕ ಜಳಕ ಕೊಳೆ ಮೇಲಂತ ಹೇಳ್ತಾರ ಆದ್ರೂ ಜ್ಞಾನಿಗಳ ಕೊಳಕ ದೇಹಕ್ಕ ಜಳಕ ಮಾಡ್ರಿ ಏನಾಗೋದತಿ ಏನೇನು ಆಗಂಗಿಲ್ಲ ಅದಕ್ಕೆ ನಿನ್ನ ಭಗವಂತ ಅಂದ್ರ ಹೆಂಗದಾನ ಅವನದಿಂದ ಏನೇನಾಗೈತಿ ನೀರು ನಿರಾಕಾರ ಆಚಕಡೆ ನಿನ್ನ ಭಗವಂತ ಹೆಂಗದಾನು ಅಂತ ನೀ ಕೇಳ್ತಿ ಅಂದ ಬಳಕ ನೀರು ನಿರಾಕಾರ ಆಚಕಡೆ ನನ್ನ ಭಗವಂತ ಹೆಂಗದಾನು ಏನೇನು ಸೃಷ್ಟಿ ಮಾಡ್ಯಾನ ಹೇಳ್ತಾನ ಚಿತ್ತಿಟ್ಟು ಕೇಳಬೇದ್ಯ ಹೌದು